ಈ ಯೋಜನೆ ಅಡಿಯಲ್ಲಿ ಅರ್ಹ ಮಹಿಳಾ ಕಾರ್ಮಿಕರಿಗೆ ಗರಿಷ್ಠ 30,000 ರೂಪಾಯಿವರೆಗೆ ಹೆರಿಗೆ ಸಹಾಯಧನವನ್ನ ನೀಡಲಾಗುತ್ತೆ. ಹೆರಿಗೆ ಸಮಯದಲ್ಲಿ ಆಗುವಂತ ಆಸ್ಪತ್ರೆ ವೆಚ್ಚ, ಔಷಧಿ ಖರ್ಚು, ತಾಯಿ ಮತ್ತು ಮಗುವಿನ ಆರೈಕೆಗೆ ಸರ್ಕಾರದಿಂದ ನೇರ ಹಣದ ಸಹಾಯವನ್ನ ನೀಡಲಾಗುತ್ತೆ. ಹಾಗಾದ್ರೆ ಯಾವ್ದಪ್ಪ ಆ ಯೋಜನೆ? ನಾವು ಕೂಡ ಅರ್ಜಿಯನ್ನ ಸಲ್ಲಿಸಬೇಕು ಮೇಡಮ್. ಹೇಗೆ ಅರ್ಜಿಯನ್ನ ಸಲ್ಲಿಸೋದು, ಏನೆಲ್ಲ ದಾಖಲೆಗಳು ಬೇಕು ಅಂತ ನೀವೇನಾದ್ರೂ ಕಾಯ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರ. ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ಬಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ಮಹಿಳೆ ಕುಟುಂಬದ ಆಧಾರ ಸ್ತಂಭಳಾಗಿರ್ತಾಳೆ. ಅದರಲ್ಲೂ ಕೂಡ ದಿನನಿತ್ಯ ಕೆಲಸ ಮಾಡುವಂತ ಮಹಿಳಾ ಕಾರ್ಮಿಕರ ಜೀವನ ಇನ್ನಷ್ಟು ಕಷ್ಟಕರವಾಗಿರುತ್ತೆ. ಗರ್ಭಧಾರಣೆ ಆಗಿರ್ಬೋದು ಅಥವಾ ಹೆರಿಗೆಯ ಸಮಯದಲ್ಲಿ ದೈಹಿಕ ಆರೋಗ್ಯದ ಜೊತೆಗೆ ಆರ್ಥಿಕ ಸಮಸ್ಯೆಗಳು ಕೂಡ ಅವರನ್ನ ಹೆಚ್ಚಾಗಿ ಕಾಡುತ್ತೆ. ಸ್ನೇಹಿತರೆ, ಈ ರೀತಿಯ ಪರಿಸ್ಥಿತಿಯಲ್ಲಿ ಮಹಿಳಾ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಆಗಿರ್ಬೋದು, ಆರೋಗ್ಯದ ರಕ್ಷಣೆ ಒದಗಿಸುವಂತ ನಿಟ್ಟಿನಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆ ಜಾರಿ ಮಾಡಲಾಗಿದೆ. ಸ್ನೇಹಿತರೆ, ಸೊ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯ ಅಡಿಯಲ್ಲಿ ಅರ್ಹ ಮಹಿಳಾ ಕಾರ್ಮಿಕರಿಗೆ ಗರಿಷ್ಠ 30,000 ರೂಪಾಯಿವರೆಗೆ ಹೆರಿಗೆ ಸಹಾಯಧನವನ್ನ ನೀಡಲಾಗುತ್ತೆ. ಸೊ ಹೆರಿಗೆ ಸಮಯದಲ್ಲಿ ಇಷ್ಟು ಅಮೌಂಟ್ ಸಿಕ್ತು ಅಂತಂದ್ರೆ ಅದು ದೊಡ್ಡ ಮಟ್ಟಿಗೆ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಕೂಡ ಆರ್ಥಿಕವಾಗಿ ಬಡತನದಲ್ಲಿರೋರಾಗಿರ್ಬೋದು, ಆರ್ಥಿಕವಾಗಿ ಸಮಸ್ಯೆಯನ್ನ ಎದುರಿಸ್ತಿರೋರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಇದೊಂದು ದೊಡ್ಡ ಅಮೌಂಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಯೋಜನೆ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ಏನಕ್ಕೆಲ್ಲ ಇದು ಯೂಸ್ ಆಗುತ್ತೆ, ಯಾವಾಗ ದುಡ್ಡು ಬರುತ್ತೆ, ಯಾರ ಅಕೌಂಟ್ಗೆ ದುಡ್ಡು ಬರುತ್ತೆ, ದುಡ್ಡು ಬರಬೇಕು ಅಂತಂದ್ರೆ ನಾವು ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಒಂದು ಜಾರಿಗೆ ತಂದಿರುವಂತ ಒಂದು ವಿಶೇಷ ಮಾತೃತ್ವ ಸಹಾಯ ಯೋಜನೆ ಆಗಿದೆ. ಸ್ನೇಹಿತರೆ, ಸೊ ಈ ಯೋಜನೆ ಮೂಲಕ ನೋಂದಾಯಿತ ಮಹಿಳಾ ಕಾರ್ಮಿಕರಿಗೆ ಹೆರಿಗೆಯ ಸಮಯದಲ್ಲಿ ಆಗುವಂತ ಆಸ್ಪತ್ರೆ ವೆಚ್ಚ ಆಗಿರ್ಬೋದು, ಔಷಧಿ ಖರ್ಚಾಗಿರ್ಬೋದು, ತಾಯಿ ಮತ್ತು ಮಗುವಿನ ಆರೈಕೆಗೆ ಸರ್ಕಾರದಿಂದ ನೇರ ಹಣಕಾಸು ಸಹಾಯವನ್ನ ನೀಡಲಾಗುತ್ತೆ. ಸ್ನೇಹಿತರೆ, ಸೊ ಇಲ್ಲಿ ಮೊದಲನೇದಾಗಿ ಈ ಒಂದು ಸ್ಕೀಮ್ ನ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ ಉದ್ದೇಶ ಏನು ಅನ್ನೋದನ್ನ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಈಗ ನೀವು ಪ್ರತಿನಿತ್ಯ ಮಹಿಳೆಯರು ಕಷ್ಟ ಪಡ್ತಾ ಇರ್ತೀರಲ್ವಾ, ಸೊ ಮಹಿಳಾ ಕಾರ್ಮಿಕರಿಗೆ ಹೆರಿಗೆಯ ಸಮಯದಲ್ಲಿ ಒಂದು ಆರ್ಥಿಕ ನೆರವನ್ನ ನೀಡೋದು, ತಾಯಿ ಮತ್ತು ಶಿಶು ಮರಣ ಪ್ರಮಾಣವನ್ನ ಕಡಿಮೆ ಮಾಡೋದಾಗಿರ್ಬೋದು, ಆಸ್ಪತ್ರೆ ಆಧಾರಿತ ಸುರಕ್ಷಿತ ಹೆರಿಗೆಗೆ ಉತ್ತೇಜನವನ್ನ ನೀಡೋದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಇದರ ಜೊತೆಗೆ ಕಾರ್ಮಿಕ ಕುಟುಂಬಗಳ ಆರೋಗ್ಯ ಆಗಿರ್ಬೋದು ಅಥವಾ ಸಾಮಾಜಿಕ ಭದ್ರತೆಯನ್ನ ಹೆಚ್ಚಿಸೋದಾಗಿರ್ಬೋದು, ಮಹಿಳೆಯರಿಗೆ ಗೌರವಯುತ ಹಾಗೆ ಸುರಕ್ಷಿತ ಮಾತೃತ್ವ ಜೀವನವನ್ನ ಒದಗಿಸುವಂತ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ಬಂದಿರುವಂತದ್ದು. ಸೊ ಇತ್ತೀಚೆಗೆ ನೀವು ನೋಡ್ಬೋದು, ಹೆಂಗೆಂಗೋ ಹೆರಿಗೆ ಆಗೋದಾಗಿರ್ಬೋದು ಅಥವಾ ಕರೆಕ್ಟ್ ಆಗಿ ಒಂದು ಆಸ್ಪತ್ರೆ ಫೆಸಿಲಿಟಿ ಸಿಗದೆ ಆಗಿರ್ಬೋದು ಅಥವಾ ಹೋಗೋದು ತಡ ಆದಾಗ ಸೊ ತಾಯಿ ಮಗು ಇಬ್ರು ಕೂಡ ಸಾವನ್ನಪ್ಪಿರುವಂತ ಒಂದಷ್ಟು ಘಟನೆಗಳನ್ನ ನೀವು ನೋಡಿರ್ತೀರಾ. ಇನ್ನೊಂದಷ್ಟು ಜನರಿಗೆ ಆರ್ಥಿಕ ಸಮಸ್ಯೆ ಇತ್ತು ಅಂತ ಹೇಳ್ಕೊಂಡು ಆಸ್ಪತ್ರೆಗೆ ಹೋಗದೇ ಇರೋದಾಗಿರ್ಬೋದು. ಇವೆಲ್ಲವನ್ನ ತಡೆಗಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಸ್ನೇಹಿತರೆ, ಈಗ ಈ ಯೋಜನೆ ಅಡಿಯಲ್ಲಿ ಎಷ್ಟು ಸಹಾಯಧನ ಸಿಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಈ ಯೋಜನೆ ಅಡಿಯಲ್ಲಿ ಒಟ್ಟು 50,000 ರೂಪಾಯಿವರೆಗೆ ಸಹಾಯಧನವನ್ನ ನೀಡಲಾಗುತ್ತೆ. ಸೊ ಹೆರಿಗೆಯ ಪ್ರಕಾರದ ಆಧಾರದ ಮೇಲೆ ಸಹಾಯಧನ ನಿಗದಿಯಾಗುವಂಥದ್ದು. ಸ್ನೇಹಿತರೆ, ಅಂದ್ರೆ ಹೆಣ್ಣು ಮಗು ಜನಿಸಿದ್ರೆ 30,000 ರೂಪಾಯಿ ಇರುತ್ತೆ, ಗಂಡು ಮಗು ಜನಿಸಿದ್ರೆ 20,000 ರೂಪಾಯಿವರೆಗೆ ಸಿಗುತ್ತೆ. ಸ್ನೇಹಿತರೆ, ಈ ಹಣವನ್ನ ಹೆರಿಗೆಯ ನಂತರ ನೇರವಾಗಿ ಮಹಿಳೆಯ ಅಕೌಂಟ್ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಜಮಾ ಮಾಡಲಾಗುತ್ತೆ, ನೇರವಾಗಿ ನಿಮ್ಮ ಅಕೌಂಟ್ ಬರುತ್ತೆ. ಸ್ನೇಹಿತರೆ, ಬಟ್ ಇಲ್ಲಿ ನೀವು ಒಂದಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನ ನೋಡ್ಕೊಳ್ಬೇಕಾಗತ್ತೆ. ಸೊ ಸಹಾಯಧನ ಪಡೆಯೋದಕ್ಕೆ ಒಂದಷ್ಟು ಅರ್ಹತಾ ಮಾನದಂಡಗಳಿದೆ. ಸೊ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯ ಸಹಾಯಧನವನ್ನ ಪಡೆಯೋದಕ್ಕೆ ಏನೆಲ್ಲ ಅರ್ಹತೆಗಳು ಇದೆ ಅನ್ನೋದನ್ನ ನಾನು ನಿಮ್ಗೆ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಅರ್ಜಿದಾರರು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು. ಅದರ ಜೊತೆಗೆ ಅಂದ್ರೆ ಇಲ್ಲಿ ನಿಮ್ಗೆ ಅಡ್ರೆಸ್ ಪ್ರೂಫ್ ಅನ್ನ ಕೇಳ್ತಾರೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರಾಗಿರ್ಬೇಕು. ಸ್ನೇಹಿತರೆ, ರಿಜಿಸ್ಟರ್ ಆಗಿರಬೇಕು. ಹಾಗೆ ಮಹಿಳಾ ಕಾರ್ಮಿಕರ ವಯಸ್ಸು ಕನಿಷ್ಠ 18 ವರ್ಷ ಆಗಿರಲೇಬೇಕು.
ಸ್ನೇಹಿತರೆ. ಈ ಯೋಜನೆಯ ಸೌಲಭ್ಯವನ್ನ ಮೊದಲು 2 ಹೆರಿಗೆಗಳಿಗೆ ಮಾತ್ರ ಲಭ್ಯ ಇರುತ್ತೆ ಸ್ನೇಹಿತರೆ. 2 ಟೈಮ್ ನೀವು ಪಡ್ಕೊಳ್ಬಹುದು. ಸೊ ಅರ್ಜಿದಾರ ಮಹಿಳೆ ಕನಿಷ್ಠ 90 ದಿನಗಳ ಕಾಲ ನಿರ್ಮಾಣ ಕಾರ್ಮಿಕರಾಗಿ ಕೆಲಸವನ್ನ ಮಾಡಿರಬೇಕು. ಸೊ ಈ ಒಂದು ಪ್ರೂಫ್ ಅನ್ನ ಕೂಡ ನಿಮ್ಗೆ ಕೇಳ್ತಾರೆ ಸ್ನೇಹಿತರೆ. ಬಟ್ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ಬೇಕಾಗುತ್ತೆ. ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ ಈ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ. ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಹಾಗೆ ಕಾರ್ಮಿಕ ಗುರುತಿನ ಚೀಟಿ ಲೇಬರ್ ಕಾರ್ಡ್ ಬೇಕಾಗತ್ತೆ. ಅಷ್ಟೇ ಅಲ್ಲ, ಹೆರಿಗೆ ಪ್ರಮಾಣ ಪತ್ರ ಆಗಿರ್ಬೋದು, ಮಗುವಿನ ಜನನ ಪ್ರಮಾಣ ಪತ್ರ ಬೇಕು, ಬ್ಯಾಂಕ್ ಪಾಸ್ಬುಕ್ ಮೊದಲನೇ ಒಂದು ಪೇಜ್ ಇರುತ್ತೋ ಅದು ಬೇಕಾಗತ್ತೆ, ಜೆರಾಕ್ಸು, ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ. ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಹಾಗಾದ್ರೆ ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ, ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡೋದಾದ್ರೆ ಸ್ನೇಹಿತರೆ, ಸೊ ಇಲ್ಲಿ ನೀವು ಮೊದಲನೇದಾಗಿ ಮಹಿಳಾ ಕಾರ್ಮಿಕರಿಗೆ ಆನ್ಲೈನ್ ಹಾಗೆ ಆಫ್ಲೈನ್ ಈ 2 ವಿಧಾನದಲ್ಲೂ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಮೊದಲನೇದಾಗಿ ನಿಮಗೆ ಆನ್ಲೈನ್ ಅಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತೀನಿ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವ ಒಂದು ವಿಧಾನವನ್ನ ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ನೀವು ಮೊಬೈಲ್ ಯೂಸ್ ಮಾಡ್ತೀರಾ, ನಿಮ್ಗೆ ಆರಾಮಾಗಿ ಅಪ್ಲೈ ಮಾಡೋದಕ್ಕಾಗತ್ತೆ ಅಂತಂದ್ರೆ ನಾನು ಪ್ರೊಸೀಜರ್ ಹೇಳ್ತೀನಿ. ಸೊ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕರ್ನಾಟಕ ಸರ್ಕಾರದ ಅಧಿಕೃತ ಸೇವಾ ಸಿಂಧು ಪೋರ್ಟಲ್, ನಾನು ಅದರ ಲಿಂಕ್ ಅನ್ನ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ. ಮೊದಲನೇದಾಗಿ ಸೇವಾ ಸಿಂಧು ಕರ್ನಾಟಕ gov.in ಪೋರ್ಟಲ್ ನೀವು ಹೋಗ್ತೀರಾ. ಅಲ್ಲಿ ಕನ್ಸ್ಟ್ರಕ್ಷನ್ ಅಸಿಸ್ಟೆನ್ಸ್ ಸ್ಕೀಮ್ ಅಂತ ಇರುತ್ತೆ, ತಾಯಿ ಲಕ್ಷ್ಮಿ ಬಾಂಡ್ ಅಥವಾ ಹೆರಿಗೆ ಸಹಾಯಧನ ಅನ್ನುವಂತ ಸೇವೆ ಇರುತ್ತೆ. ಅದನ್ನ ಹುಡುಕಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನಂತರ ಒಂದಷ್ಟು ಮಾಹಿತಿಗಳನ್ನ ಕೇಳ್ತಾರೆ. ಅರ್ಜಿ ನಮೂನೆಯಲ್ಲಿ ಸರಿಯಾಗಿ ನೀವು ಭರ್ತಿ ಮಾಡಬೇಕಾಗತ್ತೆ. ಜೊತೆಗೆ ಅರ್ಜಿಯೊಂದಿಗೆ ಒಂದಷ್ಟು ದಾಖಲೆಗಳು, ಆಧಾರ್ ಕಾರ್ಡು, ಕಾರ್ಮಿಕ ಕಾರ್ಡ್, ನಾನು ಆಗ್ಲೇ ಹೇಳಿದೆ ಅಲ್ವಾ, ಹೆರಿಗೆ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್, ಇದೆಲ್ಲವನ್ನ ಸ್ಪಷ್ಟವಾಗಿ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕು. ಕ್ಲಾರಿಟಿ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಅರ್ಜಿ ಏನಿರುತ್ತೋ ರಿಜೆಕ್ಟ್ ಆಗತ್ತೆ. ಸೊ ಅಲ್ಲಿ ಅರ್ಜಿ ಸ್ವೀಕೃತಿ ಸಂಖ್ಯೆ, ಅಪ್ಲಿಕೇಶನ್ ನಂಬರ್ ನಿಮಗೆ ಬರುತ್ತೆ ಸ್ನೇಹಿತರೆ. ಅದನ್ನ ನೀವು ಸುರಕ್ಷಿತವಾಗಿ ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಸ್ನೇಹಿತರೆ. ಅದು ನಿಮಗೆ ಅಷ್ಟೇ, ನಿಮಗೆ ಅಪ್ಲೈ ಮಾಡೋದಕ್ಕೆ ಅಷ್ಟೇ ಇರುವಂಥದ್ದು. ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಅನ್ನ ಇಲ್ಲಿ ನೀವು ಕರೆಕ್ಟ್ ಆಗಿ ಹಾಕಬೇಕು. ಅಲ್ಲಿ ಸಬ್ಮಿಟ್ ಅನ್ನುವಂಥದ್ದು ಇರುತ್ತೆ. ಅದೇ ನೀವು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ಸಿಂಪಲ್ ಸ್ನೇಹಿತರೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಏನು ಕಷ್ಟ ಇಲ್ಲ. ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆಯ ಕಚೇರಿ ಅಥವಾ ಕಾರ್ಮಿಕ ಭವನ ಅಂತ ಇರುತ್ತಲ್ಲ, ಅಥವಾ ಕಾರ್ಮಿಕ ಕಲ್ಯಾಣ ಮಂಡಳಿ ಕಚೇರಿಗೆ ಹೋಗಿ ಅಗತ್ಯ ದಾಖಲೆಗಳನ್ನ ನೇರವಾಗಿ ಕೊಟ್ಟು ಅಲ್ಲಿ ಲಭ್ಯ ಇರುವಂತ ನಿಗದಿತ ಅರ್ಜಿ ನಮೂನೆಯನ್ನ ಪಡೆದು ಎಲ್ಲಾ ವಿವರಗಳನ್ನ ಸರಿಯಾಗಿ ಭರ್ತಿ ಮಾಡಿ ಸಂಬಂಧಿತ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಸ್ನೇಹಿತರೆ. ಇದು ಆಫ್ಲೈನ್ ಅಲ್ಲಿರುವಂತ ಆಪ್ಷನ್. ಸೊ 2 ಆಪ್ಷನ್ ಅಲ್ಲಿ ನೀವು ಯಾವ್ದನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬಹುದು. ಬಟ್ ಇಂಪಾರ್ಟೆಂಟ್ ಒಂದು ಸೂಚನೆ ಇದೆ, ಅದು ಏನಪ್ಪಾ ಅಂತಂದ್ರೆ ಈ ಒಂದು ಯೋಜನೆಯ ಸೌಲಭ್ಯವನ್ನ ಪಡೆಯೋದಕ್ಕೆ ಮಗು ಜನಿಸಿದ ದಿನಾಂಕದಿಂದ 6 ತಿಂಗಳ ಒಳಗಾಗಿ ಅರ್ಜಿಯನ್ನ ಸಲ್ಲಿಸೋದು ಕಡ್ಡಾಯ ಸ್ನೇಹಿತರೆ. ಸೊ ನಿಗದಿತ ಅವಧಿಯೊಳಗೆ ಅರ್ಜಿ ಇನ್ ಕೇಸ್ ನೀವು ಸಲ್ಲಿಸಿಲ್ಲ ಅಂತಂದ್ರೆ ಅರ್ಜಿಯ ಒಂದು ನೀವೇನ್ ಅರ್ಜಿ ಸಲ್ಲಿಸ್ತಿರ್ತೀರೋ ಅದು ರಿಜೆಕ್ಟ್ ಆಗುತ್ತೆ. ಸೊ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯ ಸಹಾಯಧನ, ಸೊ ಹೆರಿಗೆಯ ಸಮಯದಲ್ಲಿ ಮಹಿಳಾ ಕಾರ್ಮಿಕರಿಗೆ ಒಂದು ದೊಡ್ಡ ಆರ್ಥಿಕ ಬೆಂಬಲವಾಗಿರುತ್ತೆ. ಸರ್ಕಾರ ನೀಡಿರುವಂತ ಈ ಸೌಲಭ್ಯವನ್ನ ಈಗಲೇ ಸದುಪಯೋಗ ಪಡಿಸ್ಕೊಳ್ಳಿ ಸ್ನೇಹಿತರೆ. ಅಥವಾ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರಾದ್ರೂ ಪ್ರೆಗ್ನೆಂಟ್ ಲೇಡಿ ಇದ್ದಾರೆ, ಸೊ ಅವ್ರಿಗೆ ಇದು ಯೂಸ್ ಆಗುತ್ತೆ, ಅವರು ಕೂಡ ಆರ್ಥಿಕ ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ದಾರೆ ಅಂತಂದ್ರೆ ಅವರಿಗೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.